ಈ 9 ಗಂಟೆಯ ಮೊದಲ ಎಕ್ಸ್ಕ್ಲೂಸಿವ್ ಸುದ್ದಿ. ಮದುವೆಯಾಗಬೇಕಿದ್ದಂತಹ ವರ ಜೈಲು ಪಾಲಾದಂತಹ ಕಥೆ ಇದು. ರಚ್ಚೆ ಹಿಡಿತಾನೆ ವರ. ಆಗ ಹುಡುಗಿಯ ಸಂಬಂಧಿಕರು ಏನ್ ಮಾಡ್ತಾರೆ ಗೊತ್ತಾ? ಸುವರ್ಣ ನ್ಯೂಸ್ ಬಳಿ ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದೆ. ಮದುವೆ ಮನೆಗೆ ಮದುವೆಯಾಗೋದಕ್ಕೆ ಬಂದಂತಹ ವರ ರಚ್ಚೆ ಹಿಡಿದು ಜೈಲು ಪಾಲಾದಂತಹ ಕಥೆ ಇದೆ. ಯಾಕಾಗಿ ಕಥೆ ಏನು ಅನ್ನೋದನ್ನ ನಿಮ್ಮ ಎದುರುಗಿಡ್ತಾ ಹೋಗ್ತೀವಿ. ರಚ್ಚೆ ಹಿಡಿದಂತಹ ವರನಿಗೆ ಹುಡುಗಿ ಸಂಬಂಧಿಕರು ಏನ್ ಮಾಡ್ತಾರೆ ಗೊತ್ತ? ಯಾವ ವಿಚಾರಕ್ಕೆ ರಚ್ಚೆ ಹಿಡಿತಾನೆ? ಏನ್ ಕಾರಣಕ್ಕೆ? ಹಾಗಿದ್ರೆ ಮದುವೆಯಾಗಬೇಕಾಗಿದ್ದ ಕಲ್ಯಾಣ ಮಂಟಪದಲ್ಲಿ ಆದದ್ದು ಏನು? ವರ ರಚ್ಚೆ ಹಿಡಿದು ನಂತರ ಆತ ಜೈಲು ಪಾಲಾಗಿದೆ. ಹಾಗಾದ್ರೆ ಏನಾಯ್ತು? ಕಲ್ಯಾಣ ಮಂಟಪದಲ್ಲೇ ಸರ್ಕಾರಿ ನೌಕರ ಹೈ ಡ್ರಾಮಾ ಮಾಡಿದ್ದಾರೆ. ಅರಿಶಿನ ಶಾಸ್ತ್ರದ ವೇಳೆ ಆತ ಮಾಡಿದ್ದೇನ್ ಗೊತ್ತಾ? ಯಾಕೆ ಜೈಲು ಪಾಲಾದ ಹಾಗಿದೆ? ಮದುವೆ ಆಗಬೇಕಾಗಿದ್ದಂತಹ ವರ ಮದುವೆ ಮಂಟಪದಲ್ಲೇ ರಚ್ಚೆ ಹಿಡಿದಿದ್ದಾನೆ, ಹಠಕ್ಕೆ ಬಿದ್ದಿದ್ದ. ಅರಿಶಿಣ ಶಾಸ್ತ್ರದ ವೇಳೆ ಹೈಡ್ರಾಮಾ ಮಾಡಿದ್ದಾನೆ. ವರದಕ್ಷಿಣೆಗೆ ಬೇಡಿಕೆ ಇಟ್ಟಿದ್ದ. 200 ಗ್ರಾಂ ಚಿನ್ನಾಭರಣ ಬೇಕು, 10 ಲಕ್ಷ ಹಣ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾನೆ ಹುಡುಗಿ ಮನೆಯವರಲ್ಲಿ. ಈ ರೀತಿ ರಚ್ಚೆ ಹಿಡಿದು ಕುಳಿತಿದ್ದ. ಬೆಳಗಾವಿ ಡಿಸಿ ಕಚೇರಿಯಲ್ಲಿ ಎಸ್ಟಿಎ ಆಗಿರುವಂತಹ ಸಚಿನ್ ಪಾಟೀಲ್ ಈ ರೀತಿ ವರದಕ್ಷಿಣೆಗೆ ಬೇಡಿಕೆ ಇಟ್ಟಿದ್ದಾನೆ. ಅದು ಇನ್ನೇನು ಮದುವೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ ವರದಕ್ಷಿಣೆ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದ. ವರನ ಡಿಮ್ಯಾಂಡ್ಗೆ ತಬ್ಬಿಬ್ಬಾಗಿ ಹೋಗಿದ್ದಾರೆ ವಧುವಿನ ಮನೆಯವರು. ಸಂಬಂಧಿಕರೆಲ್ಲ ತಬ್ಬಿಬ್ರಾದ್ರು. ನಾವು ಬಡವರು, ಹಣ ಚಿನ್ನವನ್ನ ಎಲ್ಲಿಂದ ಕೊಡೋದು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ತಕ್ಷಣ ಹಣ ಕೇಳ್ತಾ ಇದ್ದಂತೆ, ಚಿನ್ನ ಕೇಳ್ತಾ ಇದ್ದಂತೆ ಸಹಜವಾಗಿ ಸಂಬಂಧಿಕರು, ಕುಟುಂಬಸ್ಥರೆಲ್ಲರೂ ಸಹ ಶಾಕ್ ಒಳಗಾದ್ರು. ನಾವು ಬಡವರಿದ್ದೀವಿ, ಹೇಗ್ ಕೊಡೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಅರಿಶಿಣ ಶಾಸ್ತ್ರ ಮಂಟಪದಿಂದ ಎಸ್ಕೇಪ್ ಆಗೋದಕ್ಕೆ ಆಗ ವರ ಯತ್ನ ಮಾಡಿದ್ದಾನೆ. ಹಳದಿ ಕಾರ್ಯದಲ್ಲಿ ಪಾಲ್ಗೊಳ್ಳಲ್ಲ ಅಂತ ನಾಟಕ ಆಡ್ದ ಸಚಿನ್. ಮದುವೆಗೆ ನಿರಾಕರಿಸಿದ ವರನಿಗೆ ಹುಡುಗಿ ಮನೆಯವರಿಂದ ಗೋಸಾ ಬಿದ್ದಿದೆ. ನಾನು ಮದುವೆ ಆಗಲ್ಲ ಅಂತ ಹಠ ಹಿಡಿದ. ಮದುವೆ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಯತ್ನ ಮಾಡ್ದ. ಹಾಗಾಗಿ ಕುಟುಂಬಸ್ಥರು, ಸಂಬಂಧಿಕರು ಗೋಸಾ ಕೊಟ್ಟಿದ್ದಾರೆ. ಅರಿಶಿಣ ಶಾಸ್ತ್ರದ ಮಂಟಪದಿಂದಲೇ ಹೊರಗಡೆ ಹೋಗೋದಕ್ಕೆ ಯತ್ನ ಮಾಡಿದ್ದಾನೆ. ನಾನ್ ಹಳದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಹಠಕ್ಕೆ ಬಿದ್ದ. ಹೀಗಾಗಿ ಸಂಬಂಧಿಕರು ಹಾಗೆ ಕುಟುಂಬಸ್ಥರು ಗೋಸಾ ಕೊಟ್ಟಿದ್ದಾರೆ. ಇದೇ ಮದುವೆ ಮಂಟಪದಲ್ಲಿ ಹಠಕ್ಕೆ ಬಿದ್ದಿದ್ದಾನೆ. ನಂಗೆ ಚಿನ್ನ ಬೇಕು, 10 ಲಕ್ಷ ದುಡ್ಡು ಬೇಕು, ವರದಕ್ಷಿಣೆ ಹಣ ಬೇಕು ಅಂತ ಬೇಡಿಕೆ ಇಟ್ಟಿದ್ದ. ಪಾಪ ಕುಟುಂಬಸ್ಥರು ಮದುವೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆಗಾಗಲೇ ಸಾಕಷ್ಟು ಖರ್ಚು ಮಾಡಿದ್ದಾರೆ. ಈಗ ಸಡನ್ ಆಗಿ 10 ಲಕ್ಷ ದುಡ್ಡು ಎಲ್ಲಿಂದ ತರೋದು? 200 ಗ್ರಾಂ ಚಿನ್ನ ಕೇಳ್ದ. ಎಲ್ಲಿಂದ ತರೋದು? ನಾವು ಬಡವರಿದ್ದೀವಿ ಅಂತ ಬೇಡ್ಕೊಂಡಿದ್ದಾನೆ. ಆದ್ರೂ ಸಹ ಹಠಕ್ಕೆ ಬಿದ್ದ ಯುವಕ, ಈ ವರ ನಾನು ಮದುವೆ ಆಗಲ್ಲ ಹಾಗಾದ್ರೆ ಅಂತ ಮದುವೆ ಮನೆಯಿಂದ ಓಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ತಕ್ಷಣ ಅವನನ್ನ ಹಿಡಿದು ಗೋಸಾ ಕೊಟ್ಟಿದ್ದಾರೆ ಸಂಬಂಧಿಕರು ಹಾಗೆ ಕುಟುಂಬಸ್ಥರು. ಗಮನಿಸ್ತಾ ಇದೀವಿ ನಾವು ಸ್ಕ್ರೀನ್ ನಲ್ಲಿ. ಈತನೇ ವರ ಸಚಿನ್ ಪಾಟೀಲ್. ಬೆಳಗಾವಿ ಡಿಸಿ ಕಚೇರಿಯಲ್ಲಿ ಎಸ್ಡಿಎ ಆಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಸರ್ಕಾರಿ ನೌಕರ. ಹುಡುಗ ಸರ್ಕಾರಿ ಕೆಲಸದಲ್ಲಿದ್ದಾನೆ ಅಂತ ಹೇಳಿ ಮದುವೆ ಮಾಡ್ಕೊಡೋದಕ್ಕೆ ಒಪ್ಕೊಳ್ತಾರೆ. ಮದುವೆ ಆಗುವಂತ ಸಂದರ್ಭದಲ್ಲೂ ಕೂಡ ಹಲವು ಮಾತುಕತೆಗಳು ನಡೆದಿರುತ್ತೆ. ಅದೆಲ್ಲ ಆಗಿ ಕಲ್ಯಾಣ ಮಂಟಪದಲ್ಲಿ ಇನ್ನೇನು ಅರಿಶಿಣ ಶಾಸ್ತ್ರ ಆಗಬೇಕು. ಆ ಅರಿಶಿಣ ಶಾಸ್ತ್ರದ ವೇಳೆ ಈತ ಹೈ ಡ್ರಾಮಾ ಸ್ಟಾರ್ಟ್ ಮಾಡ್ಕೊಳ್ತಾನೆ. ನನಗೆ ವರದಕ್ಷಿಣೆ ಬೇಕು, ಬಂಗಾರ ಕೊಡಬೇಕು ಅಂತ ಬೇಡಿಕೆಯನ್ನ ಇಡ್ತಾನೆ. ಒಬ್ಬ ಸರ್ಕಾರಿ ನೌಕರನಾಗಿ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾದಂತಹ ಈತ ಮದುವೆ ಮಂಟಪದಲ್ಲಿ ವರದಕ್ಷಿಣೆಗೆ ಬೇಡಿಕೆ ಇಟ್ಟಿದ್ದಾನೆ. ಈತ ವರದಕ್ಷಿಣೆಗೆ ಬೇಡಿಕೆ ಇಡ್ತಾ ಇದ್ದಂತೆ ತಬ್ಬಿಬ್ಬಾಗ್ತಾರೆ ವಧುವಿನ ಕಡೆಯವರು. ಆತನಿಗೆ ಹೇಳ್ತಾರೆ, ನಾವು ಬಡವರಿದ್ದೀವಿ, ಈ ರೀತಿಯಲ್ಲಿ ಡಿಮಾಂಡ್ ಇಟ್ಟರೆ ನಾವು ಹೇಗೆ ಪೂರೈಸೋದು? ಸಾಧ್ಯ ಆಗಲ್ಲ ಅಂತ ರಚ್ಚೆ ಹಿಡಿತಾನೆ. ನಾನು ಮದುವೆನೇ ಆಗಲ್ಲ ಅಂತ ಹೇಳಿ ಹೈ ಡ್ರಾಮಾ ಮಾಡ್ತಾನೆ. ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೂ ಕೂಡ ಪ್ರಯತ್ನಿಸ್ತಾನೆ. ಆಗ ಹುಡುಗಿ ಮನೆಯವರು ಎಚ್ಚೆತ್ತುಕೊಳ್ತಾರೆ. ಆತನನ್ನ ರೂಮ್ನಲ್ಲಿ ಹಾಕಿ ಲಾಕ್ ಮಾಡಿ ಗೂಸಾ ಕೊಟ್ಟಿದ್ದಾರೆ. ಈತ ಬೆಳಗಾವಿ ಮೂಲದ ಯುವತಿಯ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದ. ಈ ಸಚಿನ್ ಸರ್ಕಾರಿ ನೌಕರ ಅನ್ನುವಂತಹ ಕಾರಣಕ್ಕಾಗಿ ವಧುವಿನ ಪೋಷಕರು ಮದುವೆ ಮಾಡ್ಕೊಡೋದಕ್ಕೆ ಮುಂದಾಗ್ತಾರೆ.
6 ತಿಂಗಳಾಗಿದೆ ನಿಶ್ಚಿತಾರ್ಥ ಆಗಿ. 6 ತಿಂಗಳ ಹಿಂದೆ ಸಚಿನ್ ಜೊತೆ ಆ ಯುವತಿಗೆ ನಿಶ್ಚಿತಾರ್ಥ ಆದದ್ದು. ಆಗಲೇ ಆತ ವರದಕ್ಷಿಣೆಗೆ ಏನ್ ಬೇಡಿಕೆ ಇಟ್ಟಿದ್ದ, ಮಾತುಕತೆಯಾಗಿತ್ತು. 25,000 ವರದಕ್ಷಿಣೆ ಕೊಡ್ತೀವಿ, 50 ಗ್ರಾಮ್ ಚಿನ್ನ ಕೊಡ್ತೀವಿ ಅಂತ ಮಾತುಕತೆ ಮಾಡ್ಕೊಂಡಿದ್ದಾರೆ. ಮದುವೆ ನಾವೇ ಮಾಡ್ಕೊಡ್ತೀವಿ ಅಂತ ಒಪ್ಪಿಗೆಯನ್ನ ಕೊಟ್ಟಿರ್ತಾರೆ ಹುಡುಗಿಯ ಪೋಷಕರು. ಆ ಮಾತುಕತೆಗೆ ಒಪ್ಪಿಗೆಯನ್ನ ಸೂಚಿಸಿರ್ತಾರೆ ಉಭಯ ಕುಟುಂಬಸ್ಥರು. ಎಲ್ಲಾ ಮಾತುಕತೆಯಾಗಿ ಎಲ್ಲಾ ಒಪ್ಪಿಗೆಯಾಗಿ ಡಿಸೆಂಬರ್ 31ಕ್ಕೆ ಖಾನಾಪುರದ ಲೋಕಮಾನ್ಯ ಕಲ್ಯಾಣ ಮಂಟಪದಲ್ಲಿ ಮದುವೆ ನಿಶ್ಚಯ ಆಗಿತ್ತು. ಸಂಬಂಧಿಕರು, ಸ್ನೇಹಿತರು ಎಲ್ರಿಗೂ ಆಹ್ವಾನ ಪತ್ರಿಕೆಯನ್ನ ಕೊಟ್ಟಿದ್ರು ಪೋಷಕರು. ಡಿಸೆಂಬರ್ 30ಕ್ಕೆ ಮದುವೆ ಪೂರ್ವ ಕಾರ್ಯ, ಅರಿಶಿನ ಶಾಸ್ತ್ರ ಎಲ್ಲ ಇರುತ್ತಲ್ಲ, ಅದಕ್ಕಾಗಿ ಕುಟುಂಬಸ್ಥರು ಪಾಲ್ಗೊಂಡಿರ್ತಾರೆ. ಆಗ ಈತ ಹೈ ಡ್ರಾಮಾ ಮಾಡೋದು. ಮದುವೆ ದಿನ ಹೈ ಡ್ರಾಮಾ ಮಾಡ್ತಾನೆ. ಹೈ ಡ್ರಾಮಾ ಮಾಡಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಿಸ್ತಾನೆ. ಆಗ ಗೂಸಾ ತಿಂದಿದ್ದಾನೆ. ಸರ್ಕಾರಿ ನೌಕರನ್ನ ರೂಮ್ ನಲ್ಲೇ ಲಾಕ್ ಮಾಡಿ ಗೂಸಾ ಕೊಟ್ಟಿದ್ದಾರೆ ವಧುವಿನ ಕಡೆಯವರು. ಹುಬ್ಬಳ್ಳಿ ಮೂಲದವ ಈತ ಸಚಿನ್ ಪಾಟೀಲ್. ವರದಕ್ಷಿಣೆಗಾಗಿ ಹೈ ಡ್ರಾಮಾ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಎಸ್ಕೇಪ್ ಆಗೋದಕ್ಕೆ ಮುಂದಾದವನನ್ನ ಎಳ್ಕೊಂಡು ಬಂದಿದ್ದಾರೆ. ಮಾಡಬೇಕಾದದ್ದೇ ಈತನಿಗೆ. ವರದಕ್ಷಿಣೆ ಕೊಡಿ, ಚಿನ್ನ ಕೊಡಿ ಅಂತ ಹೇಳಿ ಬೇಡಿಕೆ ಇಡ್ತಾನೆ ಕಲ್ಯಾಣ ಮಂಟಪದಲ್ಲಿ. ಜೊತೆಗೆ ತಾನು ಮದುವೆಯಾಗಲ್ಲ ನೀವು ಕೊಡದೇ ಇದ್ರೆ ಅಂತ ಹೇಳಿ ಎಸ್ಕೇಪ್ ಆಗೋದಕ್ಕೆ ನೋಡ್ತಾನೆ. ಆಗ ಆತನನ್ನ ಎಳ್ಕೊಂಡು ಬಂದು ವಧುವಿನ ಕಡೆಯವರು ಸರಿಯಾಗಿ ಶಾಸ್ತಿ ಮಾಡಿದ್ದಾರೆ. ವರ ಸಚಿನ್ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಹಳದಿ ಅಂಗಿನ ಧರಿಸಿದಂತಹ ಯುವಕ ಏನಿದ್ದಾನೆ, ಆತನೇ ವರ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಿಸಿದ್ದ. ಆತನನ್ನ ಹಿಡಿದು ಗೋಸಾ ಕೊಟ್ಟಿದ್ದ. ಮದುವೆ ಮನೆಯಲ್ಲಿ ನಡೆದಂತಹ ಹೈ ಡ್ರಾಮಾ ಇದು. ಡಿಸೆಂಬರ್ 31ಕ್ಕೆ ಮದುವೆ ನಿಶ್ಚಯ ಆಗಿತ್ತು. ಡಿಸೆಂಬರ್ 30ಕ್ಕೆ ಮದುವೆ ಪೂರ್ವ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು ಎಲ್ಲ ಕುಟುಂಬಸ್ಥರು, ಸಂಬಂಧಿಕರು. ಅರಿಶಿನ ಶಾಸ್ತ್ರ ನಡೀತಾ ಇತ್ತು. ಆಗ ಈತ ನಡೆಸಿದಂತಹ ಹೈ ಡ್ರಾಮಾ ಇದು. ಬಾಳಿ ಬದುಕಬೇಕಾಗಿತ್ತು, ಆದ್ರೆ ಮಾಡಿದ ಹೈ ಡ್ರಾಮಾಗೆ ಈ ರೀತಿ ಗೂಸಾ ತಿಂದು ಈಗ ಜೈಲು ಪಾಲಾಗಿದೆ. ಸರ್ಕಾರಿ ನೌಕರ, ಒಳ್ಳೆ ಉದ್ಯೋಗದಲ್ಲಿದ್ದಾನೆ ಅಂತ ಹೇಳಿ ಮದುವೆ ಮಾಡ್ಕೊಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಈತ ವರದಕ್ಷಿಣೆ ಕೇಳ್ತಾನೆ. ಇವತ್ತಿಗೂ ವರದಕ್ಷಿಣೆ ಎನ್ನುವಂತ ಪಿಡುಗಿದೆ ಅನ್ನೋದಕ್ಕೆ ಸಾಕ್ಷಿ. ಆರಂಭದಲ್ಲಿ ಆತ 25,000 ಕೇಳಿದಾಗಲೇ ಎಚ್ಚೆತ್ಕೊಳ್ಬೇಕಿತ್ತು ಕುಟುಂಬದವರು. ಅದಕ್ಕೆ ಒಪ್ಪಿಗೆ ಕೊಟ್ಟರು, ಮದುವೆ ಮಾಡೋದಕ್ಕೆ ಮುಂದಾದ್ರು. ಈಗ ನೋಡಿದ್ರೆ ಮದುವೆ ಮನೆಯಲ್ಲಿ ಈತನ ಹೈ ಡ್ರಾಮಾ. ಇನ್ನು ಮದುವೆ ದಿನಾನೇ ಹೈ ಡ್ರಾಮಾ ಮಾಡಿದ್ದ ವರ ಸಚಿನ್ ಜೈಲು ಪಾಲಾಗಿದ್ದಾನೆ. ಮದುವೆ ದಿನ ಹೈ ಡ್ರಾಮಾ ಮಾಡ್ದ. ನನಗೆ 10 ಲಕ್ಷ ವರದಕ್ಷಿಣೆ ಬೇಕು, 200 ಗ್ರಾಮ್ ಚಿನ್ನ ಕೊಡ್ಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದ. ಹೈ ಡ್ರಾಮಾ ಮಾಡಿದಕ್ಕೆ ಈಗ ಜೈಲು ಪಾಲಾಗಿದ್ದಾನೆ. ಮದುವೆ ದಿನವೇ ಎಸ್ಕೇಪ್ ಆಗೋದಕ್ಕೆ ಹೊರಟಿದ್ದ ವರ ಸಚಿನ್. ಸರ್ಕಾರಿ ನೌಕರನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ವಧುವಿನ ಪೋಷಕರು. ಸಚಿನ್ ಪಾಟೀಲ್ ನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಮದುವೆ ದಿನ ವರದಕ್ಷಿಣೆಗಾಗಿ ಹೈ ಡ್ರಾಮಾ ಮಾಡಿದ ಸಚಿನ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ನಿಶ್ಚಿತಾರ್ಥದ ಬಳಿಕ ಯುವತಿ ಜೊತೆ ದೈಹಿಕ ಸಂಬಂಧವನ್ನ ಬೆಳೆಸಿದ್ದ ಸಚಿನ್. 4-5 ಸಲ ಯುವತಿ ಜೊತೆ ದೈಹಿಕ ಸಂಪರ್ಕವನ್ನ ಸಾಧಿಸಿದ್ದ ಸಚಿನ್ ಅನ್ನೋದು ಈಗ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಯುವತಿ ಸಹೋದರರು, ಸಂಬಂಧಿಕರ ಬಳಿ 1 ಲಕ್ಷ ಸಾಲ ಪಡೆದಿದ್ದ. ಹೆಚ್ಚಿನ ಪ್ರಮಾಣದಲ್ಲಿ ವರದಕ್ಷಿಣೆಗೆ ಡಿಮ್ಯಾಂಡ್ ಅನ್ನ ಸಹ ಮಾಡಿದ್ದ. ವರದಕ್ಷಿಣೆ ಕೊಡೋದಕ್ಕೆ ಒಪ್ಪದೇ ಇದ್ದಾಗ ಯುವತಿಗೆ ಜೀವ ಬೆದರಿಕೆಯನ್ನ ಸಹ ಹಾಕಿದ್ದಾನೆ. ವರದಕ್ಷಿಣೆ ಕೊಡೋದಕ್ಕಾಗಲ್ಲ ಅಂತ ಹೇಳ್ತಿದ್ದಂತೆ ಯುವತಿಗೆ ಜೀವ ಬೆದರಿಕೆ ಹಾಕಿದ್ದಾನೆ. ಯುವತಿ ಸಹೋದರರು, ಸಂಬಂಧಿಕರ ಬಳಿಯಲ್ಲಿ 1 ಲಕ್ಷ ಸಾಲ ಪಡೆದಿದ್ದಾನೆ. ಸಚಿನ್ ಪಾಟೀಲ್ ವಿರುದ್ಧ ಖಾನಾಪುರ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಕೊಲೆ, ಬೆದರಿಕೆ, ಅತ್ಯಾಚಾರ, ವಂಚನೆ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಸಚಿನ್ ಪಾಟೀಲ್ಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಈಗ ಆದೇಶವನ್ನ ಹೊರಡಿಸಿದೆ. ಮದುವೆ ಮನೆಯಲ್ಲಿ ಹೈಡ್ರಾಮಾ ಮಾಡಿದ ಆತನನ್ನ ಹಿಡಿದು ಗೂಸಾ ಕೊಟ್ಟು ವಧುವಿನ ಪೋಷಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸರ್ಕಾರಿ ನೌಕರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವಿಚಾರಣೆ ನಡೀತಾ ಇದೆ. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನ ನೀಡಿದೆ. ವರದಕ್ಷಿಣೆ ಕೇಳೋದೇ ಅಪರಾಧ. ಅದರಲ್ಲಿ ಆತ ಮದುವೆ ಮನೆಯಲ್ಲಿ ಹೈ ಡ್ರಾಮಾ ಮಾಡ್ತಾನೆ. ವರದಕ್ಷಿಣೆ ಕೊಡದೇ ಇದ್ರೆ ಮದುವೆ ಆಗಲ್ಲ ಅಂತ ಕುತ್ಕೊಳ್ತಾನೆ. ಆರಂಭದಲ್ಲಿ 25,000 ಕೇಳಿದ್ದ. ಆಗಲೇ ಎಚ್ಚೆತ್ಕೊಂಡಿರ್ಬೇಕಿತ್ತು ಪೋಷಕರು. ಆದರೆ ಎರಡೂ ಕಡೆಗಳಲ್ಲೂ ಕುಟುಂಬದವರು ಮಾತುಕತೆಯನ್ನು ನಡೆಸ್ತಾರೆ. ಮಾತುಕತೆ ನಡೆಸಿ ಒಪ್ಪಿಗೆಯನ್ನ ಸೂಚಿಸಿರ್ತಾರೆ. ಆದ್ರೆ ನಂತರ ಮಾಡಿದಂತಹ ಈತನ ಈ ಹೈ ಡ್ರಾಮಾ ಮದುವೆ ಮುರಿದು ಬಿತ್ತು. ಜೊತೆಗೆ ಈತ ಜೈಲು ಪಾಲಾಗಿದೆ.
ತಂಗಿ ಮಗಳು ಐತೆ ಮತ್ತು ಹಿಂಗೆ ನೌಕರಿ ಐತೆ ಅಂತೇಳಿ ನಾವು ಕೊಟ್ಟಿದ್ದು ರೀ. ಕೊಟ್ರಿ ಎಲ್ಲ ಬಾಂಡೆ ಗಿಂಡೆ ಎಲ್ಲ ಕುಕ್ಕರ ಮಿಕ್ಚರ ಹಿಂಗೆಲ್ಲ ಜಡ್ನಿ ಏನು ಕೊಡೋದೈತಿಲ್ಲ ಅದನ್ನೆಲ್ಲ ಕೊಟ್ಟಿದ್ದು ರೀ ನಾವು. ಮತ್ತು ಹಿಂಗೆ ಬರಗಾಲನು ಬಿದ್ದೈತ್ರಿ, ಅಲ್ಲೇ ಸಾಲ ಅದು ಮಾಡ್ಕಾಸ್ ನಾವೆಲ್ಲ ಒಂದ ಹುಡುಗಿ ಅಂತೇಳಿ ಖರ್ಚು ಮಾಡಿ ಕೊಟ್ಟಿದ್ದು ರೀ. ಮತ್ತು ಇವ ಎಲ್ಲ ಮುಗಿದಿಂದ ಇದನ್ನು ಮಾಡಿದಾರೆ ನಾವು, ಜಗಳ ತೆಗೆದು ಕೆತ್ತು ಓಡಿ ಹೋದ್ರಿ. ಓಡಿ ಹೋಗೋಣ ಅಂದ್ರೆ ನಂಗೆ ಆಗೋದಿಲ್ಲ ಮದುವೆ ಮಾಡ್ಕೋಕ, ಮತ್ತು ನಂಗೆ ಆಗೋದಿಲ್ಲ ಅಂದ್ರೆ ಓಡಿ ಹೋದ್ರಿ. ಹೋಗಿ ಹಿಡ್ಕೊಂಡು ಬಂದ ಕದ ಹಾಕಿದ್ರು, ಕೂಲಿದಾಗ ಹಾಕಿರಿ. ಎಷ್ಟು ಗಂಟೆಗೆ ಗಲಾಟೆ ಮಾಡಿದವ? ಗಲಾಟೆ ಬಾರಾದ ಮುಂದೆ 1 ಗಂಟೆ ಆಗಿತ್ತು ನೋಡ್ರಿ. 1 ಗಂಟೆದಿಂದ ಚಾಲು ಮಾಡಿದ್ರು, ರಾತ್ರಿ 1 ಗಂಟೆದಾಗ. ಏನು ಯಾವ ಕಾರ್ಯಕ್ರಮ ನಡೆಯುತ್ತೆ ನಿಮಗೆ? ಅರ್ಶಿನ ಕಾರ್ಯಕ್ರಮ ಎಲ್ಲ ಮುಗೀತು ರೀ. ಅದು ಮುಗ್ಯಾನ ಅಂದ್ರೆ ನಾವೇನು ಮಾಡಿದ್ವಿ ರೀ, ಊಟ ಮಾಡಿದ್ವಿ ರೀ. ಊಟ ಮಾಡೋಣ ಅಂದ್ರೆ ಹೊರಗೆ ಹೋದ್ರಿ ನಾವು. ಹೊರಗೆ ಹೋಗಿದ್ನ ಮದುವೆನ ಆಗೋದಿಲ್ಲ, ನಾ ಹುಡುಗಿ ಬ್ಯಾಡ್ ನನಗೆ ನಾನು ಕಿತ್ತು ಓಡಿ ಹೋದ್ರು. ಯಾಕಂತ? ಬ್ಯಾಡ ಅಂತ ರೊಕ್ಕ ಬೇಕಂತ್ರಿ ಅವ್ಗೆ. ವರದಕ್ಷಿಣೆ ರೀ. ಇಲ್ಲಿ ಯಾಕೆ ಮದುವೆ ಮಾಡಿದಾರೆ ನೀವು, ಕಲ್ಯಾಣ ಮಂಟಪ ಮಾಡ್ಬೇಕಲ್ಲ ಈ ಥರ ಲಾಜಿಂಗ್. ಆದ್ರೆ ನಾ ಚಲೋ ಅದೇನು ಹುಡುಗಿನ ಚಲೋ ನೋಡ್ಕೋತೇನೆ ಅನ್ನಕತ್ರಿ. ಅನ್ನ ಅಂದ್ರೆ ನಾವು ಎಲ್ಲ ಕೊಟ್ಟು ರೀ, 5 ತೊಲಿ ಬಂಗಾರ ಆಯ್ತು ರೀ, ಮಾತಾ ಮದ್ವೆ ಮಾಡಿ ಕೊಡೋದು ಆಯ್ತು ರೀ, ಎಲ್ಲ ಆಯ್ತು ರೀ. ಆದ್ರೆ ರೀ ಈಗ ಮದ್ವೆ ದಿನ ಏನು ಮಾಡಿದ್ರು, ದಿನ ನಮ್ಮ ಮಗಳಿಗೆ ರಾತ್ರಿ ಬರ್ತಿದ್ರಿ ಅವಂದ್ರೆ 10, 12, 1 ಗಂಟೆಗೆ ಬರ್ತಿದ್ರಿ ಅವ. ಬಂದು ನಮಗೆ ಧಮಕಿ ತೋರ್ಸಾವ, ನಾ ಮದ್ವೆ ಆಗೋದಿಲ್ಲ ಎಂದು ಶಾನೆ ಅದಾನ, ನಾಳೆ ಶಾನೆ ಅದಾನ, ಹಿಂಗೆ ಮಾಡಿ ನಾವು ಗಪ್ಪ ಅದು ರೀ. ಆದ್ರೆ ಅರ್ಶಿನ ದಿನಾನು ಏನು ಮಾಡಿದ್ರು ಗುರ್ತೈತೆ ಅವ, ನಮ್ಮ ಹುಡುಗಿ ಅಂಜಿಕೆ ತೋರಿಸಿ ನಮ್ಮ ಮೈದನ್ಗೆ ಹೆಂತಿಗೆ ಆಕಿನ ಕಾರ್ ಗಾಡಿಗೆ ಹಲ್ತೋ, ಟ್ರಕ್ ಹಲ್ತೋತಿ ಚಾಂಗಾವರ್ ಹೀಗೆ ಹಲ್ತೋ ತೇ ಮಾರ್ತೋ, ಟ್ರಕ್ ಹಾಕ್ತೇನೆ ರೀ ಅವ್ರ ಮೈ ಮ್ಯಾಗ. ನಿಮ್ಮ ಅಂತಾಮ್ರ ಬ್ಯಾಡ್ರಿ, ನಿನ್ನ ಆಗೋದಿಲ್ಲ ನಾನು ಹಿಂಗಂದು ನಮ್ಮ ಹುಡುಗಿ ಧಮಕಿ ತೋರ್ಸಾಕತ್ರಿ ಅವ. ಇರ್ಲಿ ಹಿಂದೆ ಮಾಡ್ಯಾನ, ನಾಳೆ ಮಾಡ್ಯಾನಂದ್ರೆ ಹೆಚ್ಚ ಮಾಡಾಕತ್ರಿ ಅವ ನಮಗೆ ಧಮಕಿ. ಆದ್ರೆ ನಿನ್ನ ಅರಿಶಿನ ಹಚ್ಕೋದ್ ಬಿಟ್ಟು ಓಡಿ ಹೋಗಾಕತ್ರಿ ಹೊರಗೆ. ಹೆಂಗೆ ಮಾಡೋದ್ರಿ ನಾವು ಮಗಳನ್ನ ಕೊಡೋ? ಎಸ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ನಡೀತು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಮಾಹಿತಿನ ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಭಾರಿ ಖತರ್ನಾಕ್ ಇದ್ದಾನೆ ಈ ಸರ್ಕಾರಿ ನೌಕರ ವರ ಅಂತ ಅನ್ಸುತ್ತೆ. ಆರಂಭದಿಂದಲೂ ಈತನ ವರ್ತನೆ ಹೇಗಿತ್ತಂತೆ, ಗೊತ್ತಾಗ್ಲಿಲ್ವಾ ಇವರಿಗೆ? ಈತನ ನಡತೆ ಯಾವ ರೀತಿಯಲ್ಲಿದೆ? ಈ ರೀತಿ ವರದಕ್ಷಿಣೆ ಕೇಳಿ ಹೈಡ್ರಾಮಾ ಮಾಡಿ ಮದುವೆ ದಿನ ಎಸ್ಕೇಪ್ ಆಗ್ತಾನೆ ಅಂತ ಬಹುಶಃ ಊಹಿಸಿರ್ಲಿಲ್ವಾ ಕುಟುಂಬಸ್ಥರು ಅಂತ? ಪ್ರತಿಮಾ, ಮದುವೆ ಅಂತಂದರೆ ಆ ಮನೆಯಲ್ಲಿ ಸಂಭ್ರಮ ಇರುತ್ತೆ, ಎಲ್ಲ ಕುಟುಂಬಸ್ಥರು ಬರ್ತಿರ್ತಾರೆ, ಸ್ನೇಹಿತರಿಗೆ ಆಹ್ವಾನವನ್ನು ಕೊಟ್ಟಿರ್ತಾರೆ. ಮದುವೆಗೆ ಬಂದಂತಹ ಸ್ನೇಹಿತರಿಗೂ ಆಹ್ವಾನವನ್ನು ಸ್ವಾಗತಿಸೋಕ್ಕೆ ವಧುವರರು ಪೋಷಕರು ಕೂಡ ಕಾತರದಿಂದ ಕಾದಿರ್ತಾರೆ. ಮದುವೆ ಮಂಟಪದಲ್ಲಿ ಹೊಸ ಬಟ್ಟೆಯನ್ನು ಹಾಕೊಂಡಿರ್ತಾರೆ. ಇತ್ತಿಷ್ಟೆಲ್ಲ ಸಂಭ್ರಮ ಕೂಡ ಮದುವೆ ಮನೆಯಲ್ಲಿ ಇರುತ್ತೆ. ಆದರೆ ಸರ್ಕಾರಿ ನೌಕರ ಎಂಬ ಒಂದೇ ಒಂದು ಕಾರಣಕ್ಕೆ ಹಳ್ಳಿ ಕುಟುಂಬವೊಂದು, ಅದರಲ್ಲೂ ರೈತಾಪಿ ವರ್ಗದ ಕುಟುಂಬವೊಂದು ಬೆಳಗಾವಿಯ DC ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಚಿನ್ ಪಾಟೀಲ್ಗೆ 6 ತಿಂಗಳ ಹಿಂದಷ್ಟೇ ನಿಶ್ಚಿತಾರ್ಥವನ್ನು ಮಾಡಿತ್ತು. ಆತನ ಜೊತೆಗೆ ಮಾತುಕತೆ ಸಂದರ್ಭದಲ್ಲೂ ಕೂಡ 25,000 ರೂಪಾಯಿ ನಗದು ಜೊತೆಗೆ 5 ತೊಲೆ ಅಂದರೆ 50 ಗ್ರಾಮ್ ಚಿನ್ನಾಭರಣ ಕೊಡುವುದಾಗಿ ಕೂಡ ಮಾತುಕತೆ ಆಗಿತ್ತು. ಅದಕ್ಕೆ ಹುಡುಗಿ ಪೋಷಕರು ಒಪ್ಪಿದ್ರು, ಇತ್ತ ಹುಡುಗನ ಪೋಷಕರು ಒಪ್ಪಿದ್ರು. ಈಕೆ ಖಾನಾಪುರ ತಾಲೂಕಿನ ಗ್ರಾಮವೊಂದರ ಯುವತಿ ಅಂತೇಳಿ ಹೇಳಲಾಗ್ತಿದೆ. ಹೀಗಾಗಿ ಆ ಸಂದರ್ಭದಲ್ಲಿ ಉಭಯ ಕುಟುಂಬಸ್ಥರು ಕೊಡ್ತಕ್ಕಂಥ ವ್ಯವಹಾರಕ್ಕೆ ಕೂಡ ಒಪ್ಪಿಗೆಯನ್ನು ಸೂಚಿಸಿದರು. ಬಳಿಕ ನಿಶ್ಚಿತಾರ್ಥ ಆದ ಬಳಿಕ ಸಚಿನ್ ಪಾಟೀಲ್ ಸುಮಾರು 4-5 ಬಾರಿ ಏನು ಹುಡುಗಿ ಮನೆಗೆ ಹೋಗೋದು ಬರೋದು ಈ ಥರ ಎಲ್ಲ ಮಾಡ್ತಾ ಇದ್ದ. ಹೆಂಗೋ ಮದುವೆ ಆಗೋದು ಅಂತೇಳಿ ಕೂಡ ಆ ಹುಡುಗಿ ಜೊತೆಗೂ ಕೂಡ ಒಂದು ಹೆಜ್ಜೆ ಮುಂದೋಗಿ ದೈಹಿಕ ಸಂಪರ್ಕವನ್ನು 4-5 ಸಲ ಸಾಧಿಸಿದ್ದ ಅನ್ನುವಂಥದ್ದು ಕೂಡ ಈಗ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಮೊನ್ನೆ ಡಿಸೆಂಬರ್ 31ಕ್ಕೆ ಮದುವೆ ನಿಶ್ಚಯವಾಗಿತ್ತು. 30ನೇ ತಾರೀಕು ಮದುವೆ ಪೂರ್ವ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ವಿ. ಈ ಸಮಯದಲ್ಲಿ ಹುಡುಗನ ಸಚಿನ್ ಪಾಟೀಲ್ ಕಡೆಯವರು ಕೂಡ ಪೋಷಕರು ಆಗಮಿಸಿದ್ರು. ಇತ್ತ ಹುಡುಗಿ ಕಡೆ ಪೋಷಕರು ಕೂಡ ಖಾನಾಪುರದಲ್ಲಿರ್ತಕ್ಕಂತಹ ಲೋಕಮಾನ್ಯ ಭವನ ಕಲ್ಯಾಣ ಮಂಟಪ ಇದೆ, ಅಲ್ಲಿ ಕಲ್ಯಾಣ ಮಂಟಪಕ್ಕೆ ಬಂದಿದ್ರು. ಆದರೆ ರಾತ್ರಿ 1 ಗಂಟೆ ಸುಮಾರಿಗೆ ಹಳದಿ ಕಾರ್ಯ ನಡೀತಕ್ಕಂಥ ಸಂದರ್ಭದಲ್ಲಿ ಸುಮಾರು ದಿಢೀರಾಗಿ ಸಚಿನ್ ಪಾಟೀಲ್ ಒಂದು ಹೈಡ್ರಾಮವನ್ನು ಮಾಡಿರುವಂಥದ್ದು. ನನಗೆ ನೀವು ಕೊಟ್ಟಿರ್ತಕ್ಕಂಥ ವರದಕ್ಷಿಣೆ ಬಹಳ ಕಡಿಮೆ ಇದೆ, ನಾನು ಸರ್ಕಾರಿ ನೌಕರರಿದ್ದೀನಿ, ಅದರಲ್ಲೂ ಬೆಳಗಾವಿ DC ಕಚೇರಿಯಲ್ಲಿ SDCI ಕೆಲಸ ಮಾಡ್ತಾ ಇದ್ದೀನಿ, ಹೀಗಾಗಿ ನನಗೆ 10 ಲಕ್ಷ ರೂಪಾಯಿನ ವರದಕ್ಷಿಣೆ ಕೊಡಬೇಕು, ಅದ್ರ ಜೊತೆಗೇನೆ 200 ಗ್ರಾಮ್ ಚಿನ್ನಾಭರಣ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಯುವಕನ ಬೇಡಿಕೆಗೆ ಕುಟುಂಬಸ್ಥರು ಕೂಡ ತಬ್ಬಿಬ್ಬಾಗಿರುವಂಥದ್ದು. ಮದುವೆ ಕಾರ್ಯದಲ್ಲಿ ಪಾಲ್ಗೊಂಡಿರುವಂಥವ್ರು ಕೂಡ ಕಕ್ಕಾಬಿಕ್ಕಿ ಆಗಿರುವಂಥದ್ದು. ನಾವು ಮೊದಲೇ ಬಡವರಿದ್ದೀವಿ, ಬರಗಾಲ ಇದೆ, ಇಂಥ ಸಂದರ್ಭದಲ್ಲಿ ಸಾಲ ಸೂಲ ಮಾಡಿ ನಾವೇ ಸ್ವತಃ ಮದುವೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಈಗಾಗಲೇ ಮಾತುಕತೆ ಆದಂತೆ 50 ಗ್ರಾಮ್ ಚಿನ್ನಾಭರಣವನ್ನು ಕೊಟ್ಟಿದ್ದೀವಿ, ನಿನಗೆ ಅರ್ಬೆ ಬಟ್ಟೆ ತೋರಕ್ಕೆ 25,000 ಕೊಟ್ಟಿದ್ದೀವಿ. ಈಗ ಒಮ್ಮೆಲೆ ಇಷ್ಟೊಂದು ದುಡ್ಡು ತಂದರೆ ಕೇಳಿದರೆ ಹೇಗೆ, ಎಲ್ಲಿಂದ ತರೋದು ಅಂತೇಳಿ ಪ್ರಶ್ನಿಸ್ತಾರೆ. ಆವಾಗ ಹಳದಿ ಕಾರ್ಯದಿಂದ ಮದುವೆ ಮಂಟಪದಿಂದ ಎಸ್ಕೇಪ್ ಆಗೋಕ್ಕೆ ಈತ ಯತ್ನವನ್ನು ಮಾಡ್ತಾರೆ. ಆವಾಗ ಹುಡುಗಿ ಕಡೆಯವರು ಏನು ಮಾಡ್ತಾರೆ, ಆತನನ್ನು ಹಿಡಿದು ರೂಮ್ನಲ್ಲಿ ಲಾಕ್ ಮಾಡ್ತಾರೆ. ಇಡೀ ರಾತ್ರಿ ಎಲ್ಲ ಆತನನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ಹಾಗಲ್ಲ, ಮಾತುಕತೆ ಸಂದರ್ಭದಲ್ಲಿ ಎಷ್ಟು ಮಾತುಕತೆ ಆಗಿದ್ದೇನೆ ಅಷ್ಟೇ ಕೊಡೋದು, ಈ ಎಕ್ಸ್ಟ್ರಾ ಕೇಳಿದರೆ ಎಲ್ಲಿಂದ ಕೊಡೋದು, ಹಿಂಗೆಲ್ಲ ಕನ್ವಿನ್ಸ್ ಮಾಡ್ತಾರೆ. ಆದರೂ ಕೂಡ ಆತ
ನನಗೆ ವರದಕ್ಷಿಣೆ ನೀವು ಕೊಡದೇ ಇದ್ರೆ ನಾನು ಮದುವೆನೇ ಮಾಡ್ಕೋದಿಲ್ಲ ಅಂತೇಳಿ ಪಟ್ಟು ಹಿಡಿದಾಗ ಆತನನ್ನ ಖಾನಾಪುರ ಪೊಲೀಸ್ ಠಾಣೆಗೆ ಕೊಟ್ಟಿರುವಂಥದ್ದು. ಖಾನಾಪುರ ಪೊಲೀಸ್ ಠಾಣೆಗೆ ಕೊಟ್ಟ ಬಳಿಕ ಈತನ ಮದುವೆ ಏನು ನಿಶ್ಚಿತಾರ್ಥ ಆದ ಬಳಿಕ ಏನೆಲ್ಲ ಮಾಡಿದ್ದ ಅನ್ನೋದು ಕೂಡ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಈತ ನಿಶ್ಚಿತಾರ್ಥ ಆದ ಬಳಿಕ ಹುಡುಗಿ ಜೊತೆಗೆ ದೈಹಿಕ ಸಂಪರ್ಕ ಹೊಂದುವ ಜೊತೆಗೆ ಹುಡುಗಿಯ ಏನು ವಧು ಇದ್ಲೋ ಆತನ ಸಹೋದರರು ಹಾಗೂ ಸಂಬಂಧಿಕರಿಂದಲೂ ಕೂಡ ಸುಮಾರು 1 ಲಕ್ಷ ರೂಪಾಯಿ ತನ್ನ ತಾಯಿಗೆ ಹುಷಾರಿಲ್ಲ, ತನ್ನ ಸಂಬಂಧಿಕರಿಗೆ ಹುಷಾರಿಲ್ಲ ಅಂತ ಇಲ್ಲ ಸಲ ನೆಪ ಹೇಳಿ ದುಡ್ಡನ್ನು ಕೂಡ ಇಸಿದುಕೊಂಡಿದ್ದ. ಅದರ ಜೊತೆಗೇನೆ ವರದಕ್ಷಿಣೆ ಕೊಡದೇ ಇದ್ರೆ ಯುವತಿಗೂ ಕೂಡ ಏನು ನಿನ್ನ ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಕೆಯನ್ನು ಕೂಡ ಹಾಕಿದ್ದ ಅಂತೇಳಿ ಕೂಡ ಯುವತಿ ಪೊಲೀಸರ ಮುಂದೆ ಹೇಳಿರುವಂಥದ್ದು. ಹೀಗಾಗಿ ಈಗ ಆತ ಸರ್ಕಾರಿ ನೌಕರ ಡಿಸೆಂಬರ್ 31ನೇ ತಾರೀಕು ಮದುವೆಯಾಗಿ ಹೊಸ ವರ್ಷಕ್ಕೆ ಹೊಸ ಜೀವನವನ್ನು ಆರಂಭಿಸಬೇಕಿತ್ತು. ಈಗ ಆತನ ವಿರುದ್ಧ ಅತ್ಯಾಚಾರ ಪ್ರಕರಣ, ವಂಚನೆ ಪ್ರಕರಣ ಹಾಗೂ ಕೊಲೆ ಯತ್ನ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಹೀಗಾಗಿ ಮದುವೆ ಮನೆಯಿಂದ ಹೊಸ ಜೀವನ ಆರಂಭಿಸಬೇಕು, ಹೊಸ ವರ್ಷಕ್ಕೆ ಹೊಸ ಜೀವನ ಆರಂಭಿಸಬೇಕಿದ್ದಂತಹ ಸಚಿನ್ ಪಾಟೀಲ್, ಬೆಳಗಾವಿ DC ಕಚೇರಿಯಲ್ಲಿ SDC ಆಗಿರ್ತಕ್ಕಂಥ ಸಚಿನ್ ಪಾಟೀಲ್ ಇದೀಗ ಏನು ಸೆರೆಮನೆ ವಾಸವನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಿನ್ನೆ ಅಷ್ಟೇ ಆತನನ್ನ ಬೆಳಗಾವಿ ಹಿಂಡಲ್ಗೈ ಜೈಲಿಗೆ ರವಾನೆ ಮಾಡಿರುವಂಥದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.